ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೋರಿಂಗ್ ಆಸ್ಪತ್ರೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಶೋಭಾ ಕರಂದ್ಲಾಜೆ. ಆರೋಗ್ಯ ವಿಚಾರಿಸಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಘಟನೆ ನಮಗೆ ದುಃಖ ತಂದಿದೆ. ಪೂರ್ವ ತಯಾರಿ ಇಲ್ಲದಿಗೆ ಸರ್ಕಾರಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಸರ್ಕಾರನ ದೊಡ್ಡಸ್ತಿಕೆ ಮಾಡಬೇಕು ಅಂತ ಸೆಲೆಬ್ರೇಷನ್ ಮಾಡಿದ್ದಾರೆ. ಈ ಸೆಲೆಬ್ರೇಷನ್ ಯಾಕೆ ಮಾಡಿದ್ರಿ ಅಂತ ಪ್ರಶ್ನಿಸಿದ್ದಾರೆ ಕರಂದ್ಲಾಜೆ. ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPLನ ಸೆಲೆಬ್ರೇಷನ್ನ ಸಂದರ್ಭದಲ್ಲಿ ಆದಂಥ ಕಾಲು ತುಳಿತ ನಮಗೆಲ್ಲರಿಗೂ ದುಃಖ ತಂದಿದೆ. ಯಾವುದೇ ಪೂರ್ವ ತಯಾರಿ ಇಲ್ಲದೇನೆ ಸರ್ಕಾರ ಇದ್ದಕ್ಕಿದ್ದಾಗೇನೆ ಸರ್ಕಾರ ಏನೋ ದೊಡ್ಡಸ್ತಿಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಎರಡೂ ಕಡೆ ಸೆಲೆಬ್ರೇಷನನ್ನು ಆಚರಣೆ ಮಾಡೋದಕ್ಕೆ ಯೋಚನೆ ಮಾಡಿತು. ನಾನು ಸರ್ಕಾರಕ್ಕೆ ಕೇಳುವಂಥ ಪ್ರಶ್ನೆ ಅಂದರೆ, ಈ ಸೆಲೆಬ್ರೇಷನನ್ನು ಯಾಕೆ ಮಾಡಿದ್ರಿ? ಇದೊಂದು ಖಾಸಗಿ ಟೀಮ್ಗಳು ಹಣಕ್ಕಾಗಿ ಅವರ ಆಟವನ್ನು ಅವರು ಆಡ್ತಾರೆ. RCB ಗೆಲ್ತು ಕೂಡ. ಜನ ರಾತ್ರಿನೇ ಅವರಷ್ಟಕ್ಕೆ ಅವರು ಸೆಲೆಬ್ರೇಟ್ ಮಾಡಿದ್ರು. ಸರ್ಕಾರ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡುವಾಗ ಯಾವುದೇ ಮಾಹಿತಿಯನ್ನು ವಿರೋಧ ಪಕ್ಷದ ನಾಯಕರಿಗಾಗಲಿ ಪ್ರೋಟೋಕಾಲ್ ಪ್ರಕಾರ ಆಗಲಿ DPRಗಾಗಲಿ ಹೇಳಿತ್ತ? ಯಾವ ಆಧಾರದಲ್ಲಿ ನೀವು ವಿಧಾನಸೌಧದ ಸ್ಟೆಪ್ಗಳ ಮೇಲೆ ಮೆಟ್ಟಿಲುಗಳ ಮೇಲೆ ಮಾಡಿದ್ರಿ? ಈ ಮೆಟ್ಟಿಲುಗಳಲ್ಲಿ ಯಾರಿದ್ರು? ಈ ಮೆಟ್ಟಿಲುಗಳಲ್ಲಿ ಸರ್ಕಾರದ ಮಂತ್ರಿಗಳ ಮಕ್ಕಳಿದ್ರು. ಅವರನ್ನ ಹೈಲೈಟ್ ಮಾಡೋದಕ್ಕಾಗಿ ಅಥವಾ ಅವರ ಒತ್ತಡದಿಂದ ನೀವೇನಾದರೂ ಸೆಲೆಬ್ರೇಷನ್ ಮಾಡಿದ್ರ? ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನೀವು ಯಾಕೆ ಬಂದ್ರಿ? ಅಲ್ಲಿ ಉಪಮುಖ್ಯಮಂತ್ರಿಗಳೇ ಆ ಕಪ್ಪನ್ನು ಎತ್ಕೊಂಡು ಅದಕ್ಕೆ ಚುಮ್ಮಿಸ್ಕೊಂಡು ಅದನ್ನು ಓಡಾಡಿಸುವಂಥ ಅಗತ್ಯ ಏನಿತ್ತು? ಇದು ಇಂಟರ್ನ್ಯಾಷನಲ್ ಸ್ಪರ್ಧೆನೂ ಆಗಿರಲಿಲ್ಲ, ಅಥವಾ ಕರ್ನಾಟಕಕ್ಕೇನೋ ಲಾಭ ಆಗುತ್ತೆ ಅನ್ನುವಂಥ ಸ್ಪರ್ಧೆನೂ ಅಲ್ಲ. ಯಾರೋ ಕರ್ನಾಟಕದ ಭಾರತದ ಹೆಸರನ್ನು ಬಹಳ ಮೇಲಕ್ಕೇರಿಸಿದ್ದಾರೆ ಒಲಿಂಪಿಕ್ ಅಲ್ಲಿ. ನಿನ್ನೆ ಬೆಂಗಳೂರಿನಲ್ಲಿ